ನಾನು ಗೊತ್ತಾಯ್ತಲ್ಲ. ಹಲೋ ಯಾಕಣ್ಣ ಕೊಡಕ್ಕಾಗಲ್ವಾ? ಬ್ರೋ ನಿಮ್ಮ ಕಲರ್ಗೂ ನನ್ನ ಕಲರ್ಗೂ ಎಷ್ಟು ಡಿಫ್ರೆನ್ಸ್ ಇದೆ? ಇಲ್ಲ ಬ್ರೋ, ನೀವೇ ಬ್ರೈಟ್ ಇದೆ. ಥ್ಯಾಂಕ್ ಯು MLAC. ಒಂದು ಲೀಡ್ ಕ್ಯಾರೆಕ್ಟರ್ ಸಿಕ್ಕರೆ ನಿಮ್ಗೆ? ಏನೇನು ಹೆಸರು? ವಿಹಾನ್. ಗೈಸ್ ನಾವು ಊಟಕ್ಕೆ ಬಂದಿದ್ದೀವಿ ಅಷ್ಟೇ. ನಮ್ದು ವೆಜ್ ಬಿರಿಯಾನಿ ಅಪ್ಪ. ಹಿಂಗೆ ಬ್ರೇಕು ಬೇಗ ಬರುತ್ತೆ ಅಂತ ಅರ್ಥ. ಹೌದಾ? ಶಶಾಂಕ್ ಬ್ರೋ ಅಷ್ಟೇ. ಮೈಸೂರು ಹುಡುಗರು ಹುಡುಗಿರೆಲ್ಲ ಚೆನ್ನಾಗಿರ್ತಾರೆ. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. It is sir on stage. ಹಾಯ್ ಡಾರ್ಲಿಂಗ್ಸ್, ಇವತ್ತು ನನ್ನ ಜೊತೆ ಕಾಮಿಡಿ ಕಿಲಾಡಿಯ ಫೇಮಸ್ ಪಕು ಪಕು ಡೈಲಾಗ್ ಕೇಳ್ತಿದಂಗೆ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ನಮ್ಮ ಹಿತೇಶ್ ಬ್ರೋ ಇದ್ದಾರೆ. ಬನ್ನಿ ಬ್ರೋ ಜೊತೆ ಸ್ವಲ್ಪ ಚಿಲ್ ಮಾಡಿ ಊಟ ಮಾಡಿ ಮಸ್ತ್ ಮಜಾ ಮಾಡೋಣ. ಥ್ಯಾಂಕ್ ಯು MLAC. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಕಾಲೇಜ್ ಫೆಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇವಾಗ ಇಲ್ಲಿ ನಮ್ಮ ಶಶಾಂಕ್ ಬ್ರೋ ಇದ್ದಾರೆ, ನಮ್ಮ ಹಿತೇಶ್ ಬ್ರೋ ಕೂಡ ಇದ್ದಾರೆ. ಹಾಯ್ ನಮಸ್ತೆ. ನಾವಿವತ್ತು ಒಂದು ಕಾಲೇಜ್ ಫಂಕ್ಷನ್ಗೆ ಹೋಗಿದ್ವಿ. ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಮ್ಗಿಂತ ಜಾಸ್ತಿ ಅವರು ಎಂಜಾಯ್ ಮಾಡಿದ್ವಿ ಅಲ್ಲ ಬ್ರೋ? ಹೌದು. ಅಂದ್ರೆ ಎಲ್ಲ ಮಹಾರಾಣಿಯರು ಇದ್ರಲ್ಲ, ಯುವರಾಜರನ್ನ ನೋಡಿರಲ್ಲ ಅವರು. ಗೆಸ್ಟ್ಗಳು ಜಾಸ್ತಿ ನಮ್ಮಂತ ಯುವರಾಜರೇ ಹೋಗಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯ್ತು ಅವರು. ಇದೆ ಬ್ರೋ. ಆ್ಯಂಡ್ ನಿಮ್ಮನ್ನ ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು. ನನಗೂ ಖುಷಿ ಆಯಿತು. ಸೇಮ್ ಇಯರ್ ಬ್ರೋ. ಈಗ ಹೋಗ್ತಾ ಇದ್ದೀವಿ ನಾವು. ಬ್ರೋ ನೀವು ಮಂಗಳೂರಾ ಬ್ರೋ? ನಮ್ಮ ಮಂಗಳೂರು. ಓಕೆ. ಅಂದರೆ ನಾನು ಕೂಡ PU ಅಲ್ಲೇ ಮಾಡಿದ್ದು, ಪುತ್ತೂರು ಹತ್ರ ಬ್ರೋ. ಹೌದಾ? ನಂದು ಬೆಳ್ತಂಗಡಿ ಆ್ಯಕ್ಚುಲಿ. ನೈಸ್. ನೀವು ಪುತ್ತೂರಲ್ಲಿ ಓದಿರೋದಾ? ಹೌದು ಬ್ರೋ, ಪುತ್ತೂರಲ್ಲಿ ಓದಿದ್ದು. BC ವಿವೇಕಾನಂದ ಪ್ರಿ ಯೂನಿವರ್ಸಿಟಿ ಕಾಲೇಜ್. ಹೌದು. ಅಲ್ಲಿ PU ಮುಗಿಸಿ ಇಂಜಿನಿಯರಿಂಗಿಗೆ ಬೆಂಗಳೂರಿಗೆ ಬಂದೆ. ಇಂಜಿನಿಯರಿಂಗ್ ಆದಮೇಲೆ ಇಲ್ಲಿ ನಿಮ್ಮದು ಊರು? ಮೈಸೂರು ಬ್ರೋ. ನೀವು ಮೈಸೂರು? ಮೈಸೂರು. ಅದಕ್ಕೆ ಸ್ವಲ್ಪ ಚೆನ್ನಾಗಿದ್ದೀರಾ. ನೀವು ನಮ್ಗಿಂತ ಸಾಕಾಗಿದ್ದೀರಾ ಬ್ರೋ. ಕಲರ್ ನೋಡಿ, ನೀವು ಎಷ್ಟು ಕಲರ್ ಇದ್ದೀರಾ ನೋಡಿ ಬ್ರೋ. ನಿಮ್ಮ ಕಲರ್ಗೂ ನನ್ನ ಕಲರ್ಗೂ ಎಷ್ಟು ಡಿಫ್ರೆನ್ಸ್ ಇದೆ? ಇಲ್ಲ ಬ್ರೋ, ನೀವೇ ಬ್ರೈಟ್ ಇದೆ ಬ್ರೋ. ಸೀರಿಯಸ್. ಏಯ್ ಕರೆಕ್ಟಾಗಿ ಹೇಳ, ಯಾರು ವೈಟ್ ಇದ್ದಾರೆ ಅಲ್ವಾ? ಎಷ್ಟು ಕಲರ್ ಇದ್ದೀರಾ ನೋಡಿ ಬ್ರೋ. ವೈಟ್ ಇವರೇ ಇದ್ದಾರೆ. ಇವನು ಕೇರಳದವನು ಬಿಡಿ. ಹೌದಾ? ಹೀಸ್ ಫ್ರಮ್ ಕೇರಳ. ಮೈಸೂರು ಹುಡುಗರು ಹುಡುಗಿರೆಲ್ಲ ಚೆನ್ನಾಗಿರ್ತಾರೆ. ಇವಾಗ ಒಂದು ಸಿನಿಮಾ ನಡೀತಾ ಇದೆ, ಒಂದು ರಿಲೀಸ್ ಇದೆ, 1.5 ಅಂತ. ಅಮ್ಮ ನಾನು ಗೊತ್ತಾಯ್ತಲ್ಲ, ತುಂಬಾ ಇಷ್ಟಪಡ್ತೀರಂತೆ. ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು. ಇವತ್ತು ಇವ್ರು ಸಿಕ್ಕಿದ್ರೆ ಹಾಗಾಗಿ ಗೊತ್ತಾಯ್ತು, ಬ್ರೋ ಹೇಳಿದ್ರು. ಓಕೆ, ಖುಷಿಯಾಗಿರಿ ಅಷ್ಟೇ. ನಮ್ಮ ಶಶಾಂಕ್ ಬ್ರೋ ಅಷ್ಟೇ. ಅವ್ರೇನು ಮಾತಾಡಲ್ಲ, ಅವ್ರು ಮಾಸ್ಕೆ ತೆಗಿಯಲ್ಲ. ಓಕೆ ಡಾರ್ಲಿಂಗ್ಸ್, ಫೆಸ್ಟ್ನ ಮುಗಿಸ್ಕೊಂಡು ನಾವು ಮತ್ತೆ ಹಿತೇಶ್ ಬ್ರೋ ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಹೋಗ್ತಾ ಸ್ವಲ್ಪ ವಿಷಯಗಳನ್ನ ಮಾತಾಡ್ಕೊಂಡು ಹೋದ್ವಿ. ನಿಜವಾಗ್ಲೂ ಒಂದೊಂದು ಎಷ್ಟು ಸತ್ಯ ಅಂತ ಅನಿಸ್ಬಿಡ್ತು. ಆ್ಯಂಡ್ ಅವರ ಎಕ್ಸ್ಪೀರಿಯನ್ಸು, ಅವ್ರು ಬಂದ ದಾರಿ, ಅದನ್ನೆಲ್ಲ ಕೇಳಿ ಐ ವಾಸ್ ವೆರಿ 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 ಇಂಪ್ರೆಸ್ಡ್. ಬಟ್ ಸೀರಿಯಲ್ ಸಿಕ್ಕರೆ ನಿಮ್ಗೆ, ಒಂದು ಲೀಡ್ ಕ್ಯಾರೆಕ್ಟರ್ ಸಿಕ್ಕರೆ ನಿಮ್ಗೆ ಮಿನಿಮಮ್ ತಿಂಗಳಲ್ಲಿ 15 ದಿವಸ ಕೆಲಸ ಸಿಕ್ಕರೆ ವರ್ತ್. ಹೌದಾ? ಮುಗಿತು. ಮಿಕ್ಕಿದ 15 ದಿವಸ ನೀವು ಆರಾಮ್ಸೆ ತಿರುಗಾಡ್ತಿರ್ಬೋದು. ಹಂಗೆ ಸೀರಿಯಲಲ್ಲಿ ಬ್ರೋ ಲೀಡ್ಗೆ ಅಷ್ಟೇ ಅನ್ಸುತ್ತೆ ಅಲ್ಲ ಪ್ರಾಫಿಟ್ ಅಥವಾ ವರ್ತ್ ಅನ್ಸೋದು? ವರ್ತ್ ಅನ್ಸೋದು. ಇಲ್ಲೇ ಹಾಕು. ಹಾಗೆ ಜಸ್ಟ್ ಪಾಸ್ ಆಗ್ತಿದ್ದಾರಲ್ಲ, ಅವ್ರಿಗೆ ನಾನಂದ್ರೆ ತುಂಬಾ ಇಷ್ಟ ಅಂತೆ. ಪುಟಾಣಿ ಫ್ಯಾನ್ ಇದ್ದಾರೆ. ಬನ್ನಿ ನೋಡೋಣ. ಇನ್ನೇನು ಹೆಸರು? ವಿಹಾನ್. ನಂಗೊಂದು ಕೊಡು. ಥ್ಯಾಂಕ್ ಯು. ಬಾ. ನೋಡ, ಅಮ್ಮ ಫೋಟೋ ತೆಗಿತಾ ಇದ್ದಾರೆ. ಪೋಸ್ಟ್ ಕೊಡು. ಅತ್ತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು? ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಊಟ ಕೊಡ್ತಾರ ಬ್ರೋ? ಅನ್ಕೊಂಡಿದ್ದೀವಿ. ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀವಿ. ಅಯ್ಯಪ್ಪ, ಇದು ಆ್ಯಕ್ಚುಲಿ ನಾವು ಇನ್ನೂ ಎಂಟ್ರಿ ಹತ್ರ ಇದ್ದೀವಿ. ಈಗ ಇಷ್ಟು ಜನ ನಾವು ಒಳಗಡೆ ಇನ್ನೂ ಎಷ್ಟು ಜನ ನೋಡಲ್ಲ. ನೀವು ಮಾತಾಡಲ್ಲ, ಅವ್ರು ಮಾತಾಡಲ್ಲ. ಸೈಲೆಂಟ್ ಯಾವಾಗಲೂ. ಇಷ್ಟು ಅಂತಾರೆ ಅನ್ಬಿಡಿ ಬ್ರೋ. ಹೋಗ್ಲಿ ಹಿಂಗೆ. ಇಲ್ಲ ನೋಡಿ, ಇಲ್ಲಿ ಆದಿತ್ಯದಲ್ಲಿ ಬಂದು ನಾವು ಅಂತಲ್ಲ, ತುಂಬಾ ಜನ ಹೊರಗಡೆ ಅಟೆಂಡೆನ್ಸ್ ಕರೆದಾಗ ಹೆಂಗ್ ಒಳಗೆ ಹೋಗ್ಬೇಕು ಹಂಗೆ ವೆಯ್ಟ್ ಮಾಡ್ತಿದ್ವಿ. ಹೌದು. ಅದೇ ನಮ್ದು ಮನುಷ್ಯನಿಗೆ 2 ತರ ಮೆಂಟಾಲಿಟಿ ಇರುತ್ತೆ. ಅಂದ್ರೆ ಇಲ್ಲಿ ಬಂದ್ರೆ ನೋಡಿ, ನಾವು ಎಲ್ಲ ಮುಚ್ಕೊಂಡು ಬಂದ್ ಮಾಡಿ ಕರೀಲಿ ಅಂತ ವೇಟಿಂಗ್. ನಾವು ಲೋಕಲ್ ಎಲ್ಲಾದ್ರೂ ಹೋದ್ರೆ, ಅಲ್ಲೋದ್ರೆ ಹೆಂಗಿರುತ್ತೆ ಗೊತ್ತಾ, ಒಂದು 5 ನಿಮಿಷ ಕೊಡೋ ಪಾಪ ಅವ್ರು ಒಬ್ಬನೇ ಸರ್ ಏನ್ ಮಾಡಿದ್ರು, ಇಬ್ಬರಿದ್ರು ವೆಯ್ಟ್ ಮಾಡ್ತಿದ್ರು ನಾವು. ಅಲ್ಲ ಯಾಕಣ್ಣ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಡಿ, ಎದ್ದು ಹೋಯ್ತಿರ್ತೀನಿ. ಆ ಏರಿಯಾ ಹ್ಯಾಂಡ್ ಏನಾದ್ರು ಬಂದ್ರೆ ಎಪ್ಸೆ ಬಿಡ್ತಾರೆ ಕೂತಿರೋ. ಬೇರೆ ದೊಡ್ಡ ಒಂದ್ ಸ್ವಲ್ಪ ಡಾಮ್ ಡೂಮ್ ಮಾಡೋದು ಬಂದ್ರೆ ಸರ್ ಸ್ವಲ್ಪ ಸೈಡ್ ಹೋಗಿ ಹಂಗೆ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಇಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕರೀತಿಲ್ಲ.
ಯಾವುದು ಆ ಸ್ಪೆಷಲ್ ಪ್ಲೇಸ್ ಅಂದರೆ ಹೋಟೆಲ್ ಆದಿತ್ಯ. ಈ ಹೋಟೆಲ್ ಬಂದು ಅಪ್ಪು ಅವ್ರಿಗೆ ತುಂಬಾ ಫೇವ್ರೆಟ್ ಹೋಟೆಲ್ ಅಂತೆ. ಯಾವಾಗಲೂ ಅವರು ಇಲ್ಲಿ ಬಂದು ತಿಂತಾ ಇದ್ರಂತೆ ತುಂಬ ಸಲ. ಸೊ ದಿಸ್ ಈಸ್ ವೆರಿ ಫೇಮಸ್ ಫಾರ್ ಪುನೀತ್ ರಾಜ್ಕುಮಾರ್ ಆ್ಯಂಡ್ ಫಾರ್ ಹಿಸ್ ಫ್ಯಾನ್ಸ್. ಎಲ್ಲೆಲ್ಲೂ ಮಂಗಳೂರಲ್ಲ ಬ್ರೋ, ಎಲ್ಲೆಲ್ಲೂ ಮಂಗಳೂರು. ಇಲ್ಲಿದ್ದಾರೆ ಜಾಸ್ತಿ ಆಕ್ಚುಲಿ. ಓಕೆ, ಹಾಗಾಗಿ ನಡೆಯುತ್ತೆ ನೋಡಿ. ಬೊಕ್ಕ ಅಂದ್ರೆ ಮುಗೀತು, ಬೊಕ್ಕ ಅಂದ್ರೆ ಮುಗೀತು. ಆಮೇಲೆ ಈಗ ಫುಡ್ ಬೇಗ ಬರುತ್ತೆ ಅಂತ ಅರ್ಥ. ಹೌದಾ? ಅಲ್ಲ ಇವ್ರದ್ದು ಲಾಸ್ಟ್ ಕೇಳೋದು ನಿಮ್ದೇನು ಫೈನಲ್ ಡಿಸಿಷನ್? ಸ್ಟಾರ್ಟರ್ಸ್ ಏನು ಮಾಡುವ ಬ್ರೋ? ಚಿಯರ್ಸ್ ಬ್ರೋ. ರಸಂ ಸಖತ್ತಿರತ್ತೆ, ಅಂದ್ರೆ ಜೋರು ಹಸಿವಾದಾಗ ಈ ಒಳಗಿನ ಇಂಜಿನ್ ಅಲ್ಲಿ ಇನ್ನೂ ಫ್ರೆಶ್ ಮಾಡಿ ಇನ್ನೂ ಜೋರು ಹಸಿ ಮಾಡ್ತಾರೆ. ಸಖತ್ತಾಗಿದೆ ಬ್ರೋ, ನೆತ್ತಿಗೆ ಇರ್ತದೆ ಖಾರ. ಸೂಪರ್ ಆಗಿದೆ, ನೀವು ಬಂದು ಟ್ರೈ ಮಾಡಿ. ಫಸ್ಟ್ ರಸಂ ಕುಡಿದ್ರೆ ಊಟ ಆದ್ಮೇಲೆ ಕೊಡ್ತಾರೆ, ಬಟ್ ನನಗೆ ನಾನಿಲ್ಲಿ ಬಂದ್ರೆ ಫಸ್ಟ್ ರಸಂ ಕುಡಿ. ಅಲ್ಲ, ಅದೇನಾದ್ರು ಯೂಸಸ್ ಇದೆಯಾ? ಅಂದ್ರೆ ನಿಮ್ಗೆ ಇದು ಸ್ವಲ್ಪ ಖಾರ ಖಾರ ಇಲ್ಲಿ ಒಳ್ಳೆ ಇನ್ನೂ ಜಾಸ್ತಿ ಹೋಗ್ಸುತ್ತಾ? ಹಸಿವು ಜಾಸ್ತಿ ಬರುತ್ತೆ. ಹೌದಾ? ಹಂಗಾದ್ರೆ ಊಟ ಆದ್ಮೇಲೆ ನೀವು ಜೀರ್ಣ ಕುಡಿತಾರೆ, ನಾವು ಫಸ್ಟ್ ಕುಡಿದು ಬಿಟ್ರೆ ಇನ್ನೂ ಜಾಸ್ತಿ ಒಳಗಿದ್ದದ್ದು ತಿನ್ಬೋದು. ಜೀರ್ಣ ಆಗಿ ಇನ್ನೂ ತಿನ್ಬೋದು. ಸೂಪರ್ ಐಡಿಯಾ. ಆಮೇಲೆ 4 ಕೊಟ್ಟರೆ ಅಜೀರ್ಣ ಆಗ್ಬೋದು. ನಮ್ದು ವೆಜ್ ಬಿರಿಯಾನಿ ಅಪ್ಪ. ತುಂಬ ಹೊತ್ತು ಕಾದ್ಮೇಲೆ ಊಟ ಬಂದಿದೆ ಡಾರ್ಲಿಂಗ್ಸ್. ಬನ್ನಿ ಬನ್ನಿ ಬೇಗ ಊಟ ಮಾಡಿಬಿಡೋಣ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ನಮ್ಮದು ವೆಜ್ ಬಿರಿಯಾನಿ. ಖಾಮನ್ ಊಟನ್ ಮಟನ್. ಗೈಸ್, ನಾವು ಊಟಕ್ಕೆ ಬಂದಿದ್ದೀವಿ ಅಷ್ಟೇ, ಮುಗೀತು ಅಷ್ಟೇ. ತಿನ್ನೋದು ಹಾಕಿಲ್ಲ ಬ್ರೋ, ಬರೀ ಪ್ಲೇಟ್ ಆಗ್ತಾ ಇದೆ ಅಷ್ಟೇ. ವಿಡಿಯೋನೇ ಆನ್ ಮಾಡಿರಲಿಲ್ಲ ನಾನು. ಊಟ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ಎದುರುಗಡೆ ಒಂದು ಗೋಬಿ ಅಂಗಡಿ ಹಾಕಿದ್ರು. ಅವರು ಪ್ರೀತಿಯಿಂದ ಬ್ರೋ ಬನ್ನಿ ನಮ್ಮ ಅಂಗಡಿಲಿ ಸ್ವಲ್ಪ ಟೇಸ್ಟ್ ಮಾಡಿ ಅಂತ ಪ್ರೀತಿಯಿಂದ ಕರೆದಿದ್ದಕ್ಕೆ ನಾವು ಹೋಗಿ ಅಲ್ಲಿ ಇಷ್ಟಪಟ್ಟು ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಗೋಬಿ ತಿನ್ಬೇಕಂದ್ರೆ ಹೋಟೆಲ್ ಆದಿತ್ಯ ಆಪೋಸಿಟ್ ಎದುರುಗಡೆ ಗೋಬಿ ಅಂಗಡಿ ಇದೆ, ಅಲ್ಲಿ ಹೋಗ್ತೀನಿ. ಫ್ರೀಯಾಗಿ ಪ್ರಮೋಷನ್ ಆಯಿತು ಬ್ರೋಗೆ. ಆ್ಯಂಡ್ ಅವರು ಕೂಡ ವೀಡಿಯೋಸ್ಗಳನ್ನ ಮಾಡಿಕೊಂಡ್ರು ವಿತೌಟ್ ಪೇಮೆಂಟ್. ಏನಿಲ್ಲ, ಎತ್ತಿಲ್ಲ, ಬಂದರು ಹೋದ್ರು ಮಾಡಿದ್ರು, ಒಂದು ಥ್ಯಾಂಕ್ಸ್ ಇಲ್ಲ, ಏನಿಲ್ಲ. ಫ್ರೀ ಪ್ರಮೋಷನ್ ಬ್ರೋಗೆ. ತಿನ್ರಿ. ಡಯಟ್ ಏನಾಗಲ್ಲ, ತಿನ್ರಿ. ಅಂದರೆ ಈ ಥರ ಮಸಾಲೆ ಥರ ನಾವು ಬರಲ್ಲ. ಸಾಕು. ಸೊ ಒಳ್ಳೆ ಊಟ ಆಯಿತು, ಅದ್ರ ಜೊತೆಗೆ ಗೋಬಿನೂ ತಿಂದಾಯಿತು. ಇವಾಗ ನಾವು ಹಿತೇಶ್ ಬ್ರೋಗೆ ಶೂಟ್ ಇದೆ ಅಂತ ಅವ್ರನ್ನ ಬೇಗ ಹೋಗಿ ಡ್ರಾಪ್ ಮಾಡಿಬಿಟ್ಟು ಬಂದ್ಬೇಡ. ಬನ್ನಿ, ಆಲ್ರೆಡಿ ಎಡಿಟಿಂಗ್ ನಡೀತಾ ಇದೆ. ಅಲ್ವಾ? ಓಕೆ, ಥ್ಯಾಂಕ್ ಯು. ಖುಷಿ ಆಯಿತು ಸಿಕ್ಕಿದ್ದು. ಸಿಗುವ. ನೈಸ್ ಮೀಟಿಂಗ್ ಯು. ಓಕೆ, ಬಾಯ್. ಥ್ಯಾಂಕ್ ಯು. ಇನ್ನೊಮ್ಮೆ ಸಿಗುವ. ನಿಮ್ಗೆ ಒಳ್ಳೇದಾಗಲಿ. ಓಕೆ, ಜೈ. ಎಲ್ರಿಗೂ ಬಾಯ್. ಇನ್ನು ಹೂ ಕೊಟ್ಟವ್ರೆ, ಅದು ಬೇರೆ ಅಲ್ಲಿ ಹುಡುಗಿರು ಕೊಟ್ಟಿರೋದಲ್ಲ, ಡೈಲಿ ನೀರು ಹಾಕಬೇಕು. ಬಾಯ್ ಬ್ರೋ. ಹಿಂಗೆ ಬ್ರೇಕು. ಓಕೆ ಡಾರ್ಲಿಂಗ್ಸ್, ಕಾಲೇಜ್ಗೆ ಹೋಗಿ ಬಂದಾಯ್ತು, ಇವೆಂಟ್ ಆಯಿತು, ಹೊಟ್ಟೆ ತುಂಬ ಊಟನೂ ಆಯಿತು. ಇವಾಗ ವ್ಲಾಗ್ಗೆ ಟಾಟಾ ಬಾಬಾಯ್ ಸಿ ಯು ಹೇಳೋ ಸಮಯ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಡಾರ್ಲಿಂಗ್ಸ್.